ವೆಲ್ಕಮ್ ಟು BQ ಫಾರೆಸ್ಟ್. BQ ಫಾರೆಸ್ಟ್ ಬ್ಯಾಂಗ್ಳೂರ್ ಬ್ಯಾಂಬೂ ಫಾರೆಸ್ಟ್ ಅಂತ ವಾವ್. ನೋಡಿ, ಸುತ್ತಲೂ ಬ್ಯಾಂಬೋನೇ ಇರೋದು. ಲೆಟ್ಸ್ ಗೋ. ಬ್ಯಾಂಬೂ ಟ್ರೀ ಕಲ್ಚರ್ನ ನಾವೇನಾದ್ರೂ ನಮ್ಮ ಜೀವನಕ್ಕೆ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಬೇಸ್ಮೆಂಟು ಬೇಸಿಕ್ಕು ಸ್ಟ್ರಾಂಗ್ ಆಗಿದ್ರೆ. ಓಕೆ ನಾನು ಚಿಕ್ಕ ವಯಸ್ಸಲ್ಲೇ ಕೇಳಿದೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು AK97 ಯೂಟ್ಯೂಬ್ ಚಾನಲ್. ಅವ್ರಿಗೆ ರಜಾ ಇಲ್ಲ. ಲುಕ್ ಅಟ್ ದೋಸ್ ಫೇಸ್, ಅಗ್ಲಿ ಫೇಸ್. ನನಗೂ ಒಂದು ಟೈಮ್ ಬರುತ್ತೆ ಆವಾಗ ಏನು ನೀನೇನು ನಾನು ಸಹ ಬೇಜಾರಾಗಿದ್ದೀನಿ ತಾನೇ. ನೀನ್ ಕೆಲ್ಸಕ್ಕೆ ಹೋಗ್ತಾ ಇರೋದು ಏನದು ಹೇಳಿ ಬೇಜಾರಾಗಿದ್ಯಾ ಅಂತ. ಈಗ ಟೈಮ್ 8 o'clock ಆಗಿದೆ. ಆಗ್ಲೇ ಸೂರ್ಯನ್ ಎತ್ತಿ ಮೇಲೆ ಬಂದಿದ್ದಾನೆ ಬ್ರೋ. ನೀವು ಕರ್ಕೊಂಡು ಹೋಗೋ ಅಷ್ಟ್ರಲ್ಲಿ ನೀವು ರೆಡಿ ಆಗೋದು ಅಷ್ಟೊತ್ತಾಗುತ್ತೆ. ಆಹಾ, ನಾನು ರೆಡಿ ಆಗ್ಬಿಟ್ಟು ಇಲ್ಲಿ ಕ್ಲೀನ್ ಸಹ ಮಾಡಿದ್ದೀನಿ ತಾನೇ. ತಿಂಡಿ ಆಚೆ ಕಾಫಿ ಇಲ್ಲ ಕಾಫಿ ಆಯ್ತು. ಜಾನ್ ಮ್ಯಾಪ್ ಹಾಕ್ಬೇಕಾ? ಗೂಗಲ್ ಮ್ಯಾಪು. ಮತ್ತೆ ನಿನ್ಗೇನು ದಾರಿ ಗೊತ್ತು ಹಂಗೆ ಹಿಂಗೆ ಅಂತ ಬಿಲ್ಡಪ್ ಹಾಕೊಳ್ತಾ ಇದ್ದೆ. ಬೇಬಿ ನೋಡಿ ಇಲ್ಲಿ ಇರೋ, ನಿಲ್ಸೋ. ಯಾರು ನೋಡಿ ಹೆಂಗ್ ಅರ್ಧಾಕ್ಬಿಟ್ಟಿದ್ದಾರೆ ನಮ್ಮ ಕಾರ್ ಕವರ್ನ. ನಮ್ಮ ಕೀರ್ತಿ ಹೇಳ್ತಾ ಇರೋ ಪ್ರಕಾರ ಇದು ನಾಯಿ ಅರ್ಧಾಕಿರೋದು ಅಂತ. ಅಲ್ಲಿ ನೋಡಿದ್ರೆ ಎಷ್ಟು ನೀಟಾಗಿ ಯಾರೋ ಬ್ಲೇಡಲ್ಲಿ ಹೊಡೆದಿರೋ ಥರ ಐತೆ. ಬಟ್ ಗಾಡಿಗೇನು ಡ್ಯಾಮೇಜ್ ಆಗಿಲ್ಲ. ಬಟ್ ಕೆಲವೊಂದ್ ಕಡೆ ಅದು ನಾಯಿ ಕಚ್ಚಿರೋ ಥರ ಇದೆ ತಾನೇ. ಹ್ಞೂ ಅಂದ್ರೆ ಕ್ಯಾಮ್ರಲ್ಲಿ ಗೊತ್ತಾಗಲ್ಲ. ಆನಲ್ಲೇ ಐತೆ ಅಲ್ವಾ ಅಂತ ಕೇಳಿದ್ರೆ ತಲೆನ ಹಿಂಗಂತ ಹಿಂಗೆ ಹೆಂಗಂದೆ ಡೂಡ. 10 kilometers ಇದೆ. 18 minutes ತೋರಿಸ್ತಾ ಇದೆ. 110 230 230. ಹಾ ಏನಪ್ಪ ಇದೆ ಬೆಂಕಿ ಬಿರುಗಾಳಿ ಕೆರೆ. ನಿಂದು ಬ್ಯಾಂಬೂ ಫಾರೆಸ್ಟ್. 4 ಮರ ಯಾವನೋ ಸರಿಯಾಗಿ ಫೋಟೋ ತೆಗೆದ್ಬಿಟ್ಟಿದ್ದಾನೆ. 4 ಮರ ಕಣಂಗೆ ಅಣ್ಣ ಬ್ಯಾಂಬೂ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಯಾವ್ದು ಬೇಲಿ ಕರ್ಕೊಂಡು ಹೋಯ್ತವನೆ. ಚೀ, ಓ ಇದೇ ಕಣೋಗಿರ್ತೀವಿ. ಎಂಡೆಡ್ ಬ್ರೋ, ಇಲ್ಲೇ ಎಂಡಾಯ್ತು. ಅಯ್ಯೋ ಯಾರಿಲ್ಲ. ಇವ್ ನಂಬ್ಕೊಂಡು ಎಲ್ಲಾದ್ರೂ ಬಂದ್ರೆ ಇದೇ ಫೋಟೋಸ್ ನಾನು ನೋಡಿದ್ದು ಒಟ್ಟಾರೆ. ನಾನೇನು ಅನ್ಕೊಂಡೆ ನೀನು ಮೋಸ ಹೋಗ್ಬಿಟ್ಟಿದ್ಯಾ ಅಂತ. ನಾರ್ತ್ ಬ್ಯಾಂಗ್ಳೂರ್ ಸೈಡಿಂದ, ಐ ಮೀನ್ ಯಲಹಂಕದಿಂದ 10 kilometers ಈ ಲೊಕೇಶನ್ನು. ನಡ್ಕೊಂಡು ಹೋಗ್ಬೇಕಂತೆ. ನನಗಿದು ಇಷ್ಟ ಆಯಿತು. ಬಟ್ ಅದರಿಂದ ನಡ್ಕೊಂಡು ಹೋಗ್ಬೇಕಂತೆ. ಯಾವ ಥರ ಇದೆ ಏನು ಎತ್ತ ಅಂತ ಗೊತ್ತಿಲ್ಲ. ಹಾಂ, ಎಲ್ಲಿ ನಡ್ಕೊಂಡು ಹೋಗೋದು? ಹಿಂಗೇನಾ ಹೋಗ್ತಾ ಇದಾರ? ಇಲ್ಲಿ ಯಾರೋ ಹೋಗ್ತಾ ಇದಾರೆ. ಬಾರೋ, ಅವರನ್ನೇ ಫಾಲೋ ಮಾಡ್ಬಿಡೋಣ. ಮಾವಿನ ಮರವೇ ಏನು ಯಾರು ಇಲ್ಲ. ನಿರ್ಜನ ಪ್ರದೇಶ ಚೆನ್ನಾಗಿ ಮುಂದಿದ್ದೀವೋ ಇಲ್ಲ ಅಂತ ಡೌಡಿತಿದ್ದೆ. ಏನು ಹೇಳು ಯಾರು ಇಲ್ಲ ನಿರ್ಜನ ಪ್ರದೇಶ ಅಂತ ಡೌಡಿತಿದ್ದೆ. ಏಯ್, ನಾನು ಆ ಜಾಗನೇ ಚೆನ್ನಾಗಿದೆ ಅಂತ ಹೇಳ್ದೆ. ಹಿಡ್ಕೊ. ಅಂಕಲ್ ಆಂಟಿ ಮರೆಯ, ನೀನೇನು ಮಿಸ್ಗೈಡ್ ಮಾಡ್ತೀಯ ಅವ್ರನ್ನ. ಅಯ್ಯೋ, ನಾನು ತೋರ್ಸಲ್ಲ ಮರೆ. ಕಾಣಿಸ್ತಾ? ಮತ್ತೆ ಹೆಂಗೆ ಹೋಗೋದು? ನನಗೂ ಕಾಣಿಸ್ತು ಬ್ಯಾಂಬೋ. ಬಟ್ ಆದರೆ ಹೆಂಗೆ ಅಲ್ಲೆಲ್ಲ ಫುಲ್ ಬೇಲಿ ಹಾಕಿದ್ದಾರೆ. ಎಗ್ರಬೇಕು. ನೀನು ಏನೇನು ಕೆಲಸ ಮಾಡಿಸ್ತೀಯ ಗುರು ನನ್ನ ಕೈಲಿ? ಅಲ್ಲ ಕೀರ್ತಿ, ಕರ್ಕೊಂಡು ಹೋಗ್ಬೇಕು ತಾನೆ ನೀನು. ಇಲ್ಲೋ ಹೋಗೋಕ್ಕಾಗಲ್ಲ ಕೀರ್ತಿ. ಕಾಲು ಹುಷಾರು ಕೀರ್ತಿ, ನಿನಗೆ ಕಾಲಾಗಲ್ಲ. ಸುಮ್ಮನೆ ಓವರಾಗಿ ಆಡಕ್ಕೆ ಹೋಗ್ಬೇಡ. ಮುರ್ಕ ಅರ್ಧ ಕೇಳೋಣ ಹೆಂಗೆ ಹೋಗೋದಣ್ಣ ಒಳಗಡೆಗೆ ಅಂತ. ಏನಾಗಲ್ಲ, ಅದೇ ಮಾತಾಡ್ಸಿದ್ರೆ ಬೇಡನ ಇಲ್ಲ.
Bro, you know how to go inside? Yeah, you have to jump in. Jump in, that's it. Yeah. I think there is any other entrances. You have to jump in. So I'm just parking my cycle. I'll also go. Oh, ठीक. Thank you. Yeah. ಹೋಗು ಕನಕನಕ್ಕಿಂಡಿ. ಇಟ್ಕೋ ಇದು. ಅಲ್ಲ ನಿಂಗೆ ಕೊಡ್ಕೊಂಡು ಯಾವ್ಯಾವ ಬೇಲಿ ಹಾರಿಸ್ತಾ ಇದೀಯ ನೋಡಿಲಿ. ಬೇಲಿ ಹಾರಿಸ್ತಿರೋದು, ಬೇಲಿ ತಿರ್ಸ್ತಿರೋದು. I can go in this way also, bro. So what I'll do, ಇದು ಚುಚ್ಚುತ್ತಾ ಇಲ್ಲ, instead of going that way, ಇಲ್ಲ ಅದು ಮುಳ್ಳಿದೆ ಅದು. ಇದು ನೀನು ಕಾಲು ಫೋನ್ಸ್ ಕೊಡು. ಫೋನ್ಸು ನನ್ನ ಸ್ಟೋಲು ಹಂಗೆ ನಾನು ಬಂದಿತ್ತರನೆ ಬಾ ಆರಾಮ್. ಬಾರ ಸುಮ್ಮನೆ ಯಾಕೆ ಹೊರ್ತೀಯ ಹಂಗೆ? ಅಲ್ಲಿ ಮುಳ್ಳಿದೆ ಕಣೋ, ನಾನು ಅದಕ್ಕೆ ಹಂಗೆ ಬಂದು. ಬ್ಯಾಂಬೂ ಫಾರೆಸ್ಟ್ ಇದು. ಇದೆ ಬ್ಯಾಂಬು. ನೋಡಿ ಹೋಗಲ್ಲ ಒಳಗಡೆ ಇಲ್ಲ, ಬೇಕಾದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ ಬ್ಯಾಂಬೂ ಫಾರೆಸ್ಟ್ ಅಲ್ವಾ ಅಂತ. ಬಾ ಬಾ ಒಂದು ರೌಂಡ್ ಓಡ್ ಬರೋಣ, ಗೊತ್ತಾಗುತ್ತೆ. ನಾನು ಇನ್ನೂ ಒಂದೇನು ಡಿಸ್ಕಸ್ ಮಾಡ್ಬೇಕು ಗೊತ್ತಾ ಕೀರ್ತಿ? ನೆನ್ನೆ ನನಗೊಂದು ಕಮೆಂಟ್ ಬಂದಿದೆ. ಯಾವ್ದು ಗೊತ್ತಾ? ಆಕ್ಸಿಜನ್ ಪಾರ್ಕಿಗೆ ಹೋಗಿದ್ವಲ್ಲ, ಆ ಫಾರೆಸ್ಟ್ ಇದೆಯಲ್ಲ, ಆ ಫಾರೆಸ್ಟ್ ಬಗ್ಗೆ ನಾನು ಮಾತಾಡಿದ್ದೆ. ಅದು ನನ್ನ ಒಪಿನಿಯನ್ ಅಲ್ವಾ ನಾನು ಮಾತಾಡಿದ್ದು. ಅವ್ರು ಯಾರೋ ಒಬ್ರು ಕಮೆಂಟ್ ರಿಪ್ಲೈ ಮಾಡಿದ್ದಾರೆ, ಅವ್ರು ಹೇಳ್ತಾ ಇರೋ ಅಷ್ಟು ಚೆನ್ನಾಗಿಲ್ಲ ಅಂತ. ಅಂದ್ರೆ ಲೆಕ್ಕ ಹಾಕ್ಬಿಡು, ಅವ್ರು ಎಷ್ಟು ಇದ್ದಾರೆ ಅಂದ್ರೆ ನೇಚರ್ನ ಎಂಜಾಯ್ ಮಾಡೋಕ್ಕೆ ಗೊತ್ತಿಲ್ಲ ಅವ್ರಿಗೆ. ಅದು ಗೊತ್ತೇ ಇಲ್ಲ ಅವ್ರಿಗೆ. ಕೆಲವೊಬ್ರು ಅನ್ಕೊಂಡ್ಬಿಡ್ತಾರೆ ಏನಿದೆ ಅದರಲ್ಲಿ ಏನಿದೆ ಅಂತ. ನೇಚರ್ನ ನಿಜವಾಗ್ಲೂ ಎಂಜಾಯ್ ಮಾಡೋದಕ್ಕೆ ಗೊತ್ತಿರೋರಿಗೆ ಗೊತ್ತು. ಅದೇ ಕಮೆಂಟಲ್ಲಿ 300+ ಕಮೆಂಟ್ಸ್ ಇದೆ ಅದೇ ರೀಲಲ್ಲಿ. ಅವ್ರು ಹೇಳ್ತಾ ಇರೋದು, ಕೆಲವೊಬ್ರು ಆ ಪ್ಲೇಸಿಗೆ ತುಂಬ ಕನೆಕ್ಟ್ ಆಗಿರೋರು ಹೇಳ್ತಾ ಇದ್ದಾರೆ, ನೀವು ಪ್ಲೀಸ್ ವಿಡಿಯೋ ಮಾಡಬೇಡಿ, ನೀವೇನೋ ಒಂದು ವಿಡಿಯೋಗೋಸ್ಕರ ಎಕ್ಸ್ಪ್ಲೋರ್ ಮಾಡಿಬಿಡ್ತೀರಾ. ನಮ್ಮ ಪ್ಲೇಸು ಅದು, ನಮ್ಮ ಹಿಡನ್ ಪ್ಲೇಸು, ಅದನ್ನು ನಾನು ಎಕ್ಸ್ಪ್ಲೋರ್ ಮಾಡಿ ಜನ ಜಾಸ್ತಿ ಬರೋದು ನನಗೆ ಇಷ್ಟ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆ ಒಂದು ಕಮೆಂಟಲ್ಲಿ ಇನ್ನು ರಿಮೈನಿಂಗ್ ಕಮೆಂಟ್ಸ್ ಎಲ್ಲಿ? ಅಷ್ಟರಲ್ಲೇ ಗೊತ್ತಾಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ನೇಚರ್ ಇಷ್ಟ ಆಗಿರಲ್ಲ, ಕೆಲವ್ರಿಗೆ ಬೀಚ್ ಇಷ್ಟ ಆಗಿರುತ್ತೆ. ಓಕೆ, ಬೀಚ್ ಪರ್ಸನ್, ಮೌಂಟೇನ್ ಪರ್ಸನ್, ಓಕೆ. ಎಕ್ಸಾಂಪಲ್ ಹೇಳ್ತಿರೋದು, ಕೆಲವ್ರು ನೈಟ್ ರೈಡ್ ಇಷ್ಟ, ಕೆಲವ್ರಿಗೆ ದಿನ ಬೆಳಗ್ಗೆ ಎದ್ದು ಮಲ್ಕೊಬೇಕು ಅನ್ಸುತ್ತೆ, ಕೆಲವ್ರು ಸನ್ರೈಸ್ ಇಷ್ಟ, ಕೆಲವ್ರು ಸನ್ಸೆಟ್ ಇಷ್ಟ. ನಿನ್ನಂಗೆ ಕಾಫಿ ಇಷ್ಟ, ನನ್ನಂಗೆ ಟೀ ಇಷ್ಟ. ಬಟ್ ಆದ್ರೂ ನೀನ್ ಕಾಫಿನ ಕುಡಿತೀಯಲ್ಲ. ಅದೇ ಅವರು ಅಷ್ಟೇ ಯಾವಾಗಲೋ ಒಂದ್ಸಲಿ ಕುಡಿತಾರೆ. ಸಕಾಲಾಗಿದೆ ಅಲ್ಲ, ಇಲ್ಲಿ ಫುಲ್ ಗ್ರೀನ್ ಇದೆ ಬ್ಯಾಂಬೂ ಫಾರೆಸ್ಟ್. ಅದೇ ವಾಕಿಂಗ್ ಮಾಡ್ಬೋದು ಅಷ್ಟೇ. ಇಲ್ಲಿ ಬಿಗ್ ಕ್ಯೂಬ್ ಫಾರೆಸ್ಟ್, ಬಾಗ್ಲೂರ್ ಬ್ಯಾಂಬೂ ಫಾರೆಸ್ಟ್. ನೈಸ್ ಯಾರ್, ಹೊಸ ನಾಮಕರಣನೇ ಮಾಡ್ಬಿಟ್ಟಿದ್ಯಾ. ಬ್ಯಾಂಬೂದು ಏನು ಸ್ಪೆಷಲ್ ಗೊತ್ತಾ ನಿಂಗೆ? ಗೊತ್ತಿಲ್ವಾ? ಸೀರಿಯಸ್ಲಿ ಅಲ್ಲ, ಏನು ಸ್ಪೆಷಲ್ ಅಂದರೆ ಬ್ಯಾಂಬೂದು ಎಕ್ಸಾಕ್ಟ್ಲಿ ನನಗೂ ಗೊತ್ತಿಲ್ಲ. ಬಟ್ ಎಕ್ಸಾಕ್ಟ್ಲಿ ನಂಗೆ ಗೊತ್ತಿಲ್ಲ. ನಾನು ಹೇಳ್ತೀನಿ ತಗೋ. ಅಮ್ಮ, ಆ ಹುತ್ತದಲ್ಲಿ ಆಗಿರುತ್ತಾ? ಮತ್ತೆ ಇನ್ನೊಂದು ನನಗೆ ಪ್ರಶ್ನೆ ಹೊಡ್ಕೊಂಡೈತಿ. ಈಗ ಎಲ್ಲೋ ಓದಿರೋದು ಜ್ಞಾಪಕ ಆಯ್ತಾ? ಏನಂದ್ರೆ ಬ್ಯಾಂಬೂ ಯಾವಾಗ್ಲೂ ಬೆಳೆಯುತ್ತೆ, ದಿನಾಗ್ಲೂ ಬೆಳೆಯುತ್ತಾ? ದಿನ ಹೆಂಗೆ ಬೆಳೆಯುತ್ತೆ? ಎಲ್ಲ ಮರನು ಬೆಳೆಯುತ್ತೆ, ದಿನ ಬೆಳೆಯುತ್ತೆ. ಎಲ್ಲ ಮರಗಳು ಗಿಡಗಳು ದಿನ ಗ್ರೋತ್ ಇದ್ದೇ ಇರುತ್ತೆ. ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಗ್ರೋತ್ ರೇಟ್ ಇರುತ್ತಲ್ಲ, ಫಾಸ್ಟ್ ಬೆಳೆಯುತ್ತೆ ಅಂತಾರಲ್ಲ, ಅದು ಬ್ಯಾಂಬೂ. ಅದ್ರ ಜೊತೆಗೆ ಇನ್ನೊಂದು ಸ್ಪೆಷಾಲಿಟಿ, ಏನಕ್ಕೆ ಅಲ್ಲ, ಏನಕ್ಕೆ ಈ ಕಡ್ಡಿ ಹಿಡ್ಕೊ ಗೊತ್ತಾಗತ್ತೆ. ಇದೊಂದು ಚಿಕ್ಕ ಕಡ್ಡಿ,
ಅಲ್ಲ ಕಣೆ, ಅದಕ್ಕೂ ಕಷ್ಟ ಇದೆ ಅಷ್ಟು. ಏನಕ್ಕೆ ಬ್ಯಾಂಬು ಅಷ್ಟು ಬೇಗ ಬೆಳೆಯೋದು? ಆಯ್ತು ಹೇಳ್ತೀನಿ. ಬ್ಯಾಂಬೋ ಟ್ರೀಯಿಂದ ಒಂದು ನಾವು ಕಲಿಬೇಕಾಗಿರೋ ಹೇಳ್ತೀನಿ. ಬ್ಯಾಂಬೋ ಟ್ರೀ ನಮ್ಮ ಜೀವನಕ್ಕೆ ನಾವೇನಾದ್ರೂ ಬ್ಯಾಂಬೋ ಟ್ರೀ ಕಲ್ಚರ್ನ ನಾವೇನಾದ್ರೂ ನಮ್ಮ ಜೀವನಕ್ಕೆ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಈ ಎಲ್ಲೂ ಸೋಲು ನೋವು ಇದೆಲ್ಲ ಇರೋದೇ ಇಲ್ಲ. ಹೆಂಗೆ ಅಂತ ಇಲ್ಲ, ಫಸ್ಟ್ ಬ್ಯಾಂಬೋ ಟ್ರೀ ಇದ್ರ ನೀನ್ ಹೇಳಿದ್ ಕರೆಕ್ಟ್. ಎವ್ರಿ ಡೇ ಅದು ಏನಿಲ್ಲ ಅಂದ್ರೆ 3 feet ಬೆಳೆಯುತ್ತೆ ಅದ್ರ ಪೀಕ್ ಟೈಮಲ್ಲಿ, ಆಯ್ತಾ? ಅದು ಕರೆಕ್ಟ್. ಬಟ್ ನೀವು ಒಂದು ಪ್ಲಾಂಟೇಶನ್ ಆದಾಗ ಬ್ಯಾಂಬೋ ಟೀ ಒಂದು ಪ್ಲಾಂಟೇಶನ್ ಆಗುತ್ತಲ್ವಾ, ಬ್ಯಾಂಬೋ ಟೀ ಪ್ಲಾಂಟೇಶನ್ ಆದಾಗ ಅದು 3 to 5 years ಆಚೆ ಕಾಣಿಸೋದೇ ಇಲ್ಲ. 3 to 5 years ಅಂದ್ರೆ ಪ್ಲಾಂಟೇ ಬರಲ್ಲ ಹೊರಗಡೆ? ಬರಲ್ಲ ಅಂತಂದ್ರೆ ಅಷ್ಟು ಗ್ರೋತ್ ಇರಲ್ಲ. ಓಕೆ, ಗ್ರೋತ್ ಇರೋದಿಲ್ಲ. ಯಾಕೆ ಗ್ರೋತ್ ಇರೋದಿಲ್ಲ ಅಂತಂದ್ರೆ ಅದ್ರ ಲಾಜಿಕ್ ತುಂಬಾ ಸಿಂಪಲ್. 3 ರಿಂದ 5 ವರ್ಷ ಅದು ರೂಟ್ ಸಿಸ್ಟಮ್ ನ ಮತ್ತೆ ಸ್ಟೆಮ್ ಸಿಸ್ಟಮ್ ಇರುತ್ತಲ್ಲ, ರೂಟ್ ಸಿಸ್ಟಮ್ ನ ಮತ್ತೆ ಸ್ಟೆಮ್ ಸಿಸ್ಟಮ್ ನ ಫುಲ್ ಸ್ಟ್ರಾಂಗ್ ಮಾಡ್ಕೊಂಡು ಗಟ್ಟಿಯಾಗಿ ನಿಂತ್ಕೊಂಡು ಮೆಚ್ಯೂರ್ಡ್ ಆದ್ಮೇಲೆ ಅದು ಆಚೆ ಬರುತ್ತೆ. ಇದು ನಮ್ ಜೀವನಕ್ಕೆ ಹೆಂಗ್ ಅಪ್ಲಿಕಬಲ್ ಆಗುತ್ತೆ ಅಂತಂದ್ರೆ ಹೆಂಗೆ ಅಂತಂದ್ರೆ ಫಸ್ಟ್ ನೀವು ಅರ್ಲಿ ಸಕ್ಸಸ್ ಸಿಗೋದು ಯಾವ್ದು ಆಗೋದಿಲ್ಲ. ಫಸ್ಟ್ ನೀವೇನೇ ಮಾಡ್ಬೇಕು ಅಂತ ಇದ್ರು ಬೇಸ್ಮೆಂಟ್ ಬೇಸಿಕ್ ಸ್ಟ್ರಾಂಗ್ ಆಗಿದ್ರೆ. ಓಕೆ ನಾನು ಚಿಕ್ಕ ವಯಸ್ಸಲ್ಲೇ ಕೇಳಿದೆ ಜಾಸ್ತಿ. ಫಸ್ಟ್ ಬೇಸಿಕ್ ಕಲ್ತ್ಕೋ, ಬೇಸಿಕ್ ಗಟ್ಟಿ ಮಾಡ್ಕ, ಬೇಸಿಕ್ ಇದ್ದಲೆ ಆಮೇಲೆ ಬೆಳೆಯಕ್ಕಾಗಲ್ಲ ಅಂತ. ಸೇಮ್ ಇದು ಹಂಗೆ ಚೆನ್ನಾಗೆ. ಇನ್ನೂ ಒಂದ್ ರೀಸನ್, ಇವಾಗ ಮನೆ ಕಟ್ಸ್ಬೇಕಾದ್ರೆ ಬೇಸ್ಮೆಂಟಿಗೆ ಎಂತಕ್ಕೆ ಅಷ್ಟು ಪ್ರೆಷರ್ ಹಾಕ್ತಾರೆ? ಬಿಲ್ಡಿಂಗ್ ಸ್ಟ್ರೆಂತ್ ಆಗಿ ನಿಂತ್ಕೊಳ್ಳಿ ಅಂತ. ಎಕ್ಸಾಕ್ಟ್ಲಿ ಸೇಮ್ ರೂಲು ಬ್ಯಾಂಬೋಲು ಅಪ್ಲಿಕಬಲ್ ಆಗುತ್ತೆ. ನೀವು ಮನುಷ್ಯನ ಜೀವನಕ್ಕೆ ಅಪ್ಲೈ ಮಾಡ್ಕೊಂಡ್ರಿ ಅಂತಂದ್ರೆ ಎಲ್ಲ ಎಷ್ಟು ಅರ್ಲಿ ಸಕ್ಸಸ್ಗೆ ಒಳ್ಳೆ ಸ್ಟೋರಿ. ಅದ್ರ ಜೊತೆಗೆ ಇನ್ನೂ ಒಂದು, ನಾನು ಎಗ್ಬಿಟ್ರಿ ಹೆಂಗೆ ಅಂತಂದ್ರೆ ಫಸ್ಟು ಬುಡನ ಗಟ್ಟಿ ಮಾಡ್ಕೊಂಡು ಆಮೇಲೆ ದೊಡ್ಡದಾಗಿ ಸಕ್ಸಸ್ ನೋಡ್ಕಿರ್ತಿ. ಬುಡ ಗಟ್ಟಿ ಆದ್ಮೇಲೆ ಎವ್ರಿ ಡೇ ರ್ಯಾಪಿಡ್ ಗ್ರೋತ್, ಎವ್ರಿ ಡೇ 3 feet ಬೆಳೆಯುತ್ತೆ ಅಂದ್ರೆ ಮರನು ಹಂಗ್ ಬೆಳೆಯೋದಿಲ್ಲ. ನೀವು ಅಷ್ಟೇ. ನಾನು ಎಲ್ರಿಗೂ ಏನ್ ಹೇಳೋದು ಅಂತಂದ್ರೆ ಫಸ್ಟ್ ನಿಮ್ ಬೇಸಿಕ್ ಆಗಿರ್ಲಿ ಎಲ್ಲದೂ ಆಗಿರ್ಲಿ ಗೊತ್ತಾಗದಲ್ಲಿ ಇರೋ ತರ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ ಸಕ್ಸಸ್ ಮಾತಾಡತ್ತೆ ಅಂತ ಹೇಳ್ತಾರಲ್ಲ, ಈ ಒಂದು ಬ್ಯಾಂಬೋ ಟ್ರೀ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನಾವು ಇನ್ನ ಬ್ಯಾಂಬೋ ಟ್ರೀ ತರ ಇರೋಣ, ಆಯ್ತಾ? ನಾನು ಬೆಳೆದಿದ್ದೇನಲ್ಲ ಬ್ಯಾಂಬೋ ಟ್ರೀ ತರ. ಅರೆ ಉದ್ದ ಅಲ್ಲ ಕಣೋ, ಸಕ್ಸಸ್ ಹೇಳ್ತಾ ಇರೋದು, ಕರಿಯರ್ ಗ್ರೋತ್, ಆಯ್ತಾ? ಚಿಕ್ ಹೆಂಗಿದೆ ಅಂತ ರಿವ್ಯೂ ಮಾಡ್ತಾ ಇದೀವಿ ಇವಾಗ. ಆಯ್ತು ಬಿಡು, ನನ್ನ ವ್ಯೂವರ್ಸ್ ಗೊತ್ತಾಗ್ಲಿ ಜಾಗ ಹೆಂಗಿದೆ ಅಂತಂದ್ರೆ ಸೈಕ್ಲಿಂಗ್ ಬರ್ಬೋದು, ವಾಕಿಂಗ್ ಬರ್ಬೋದು. ಆಮೇಲೆ ಸೇಫ್ಟಿ ಬಗ್ಗೆ ನನಗೆ ಗೊತ್ತಿಲ್ಲ, ಬಿಕಾಸ್ ಯಾವ್ದು ಜನನೂ ಇಲ್ಲ ಇಲ್ಲಿ. ಒಬ್ಬರು ಬಗ್ಗೆ ಯಾರನ್ನ ಒಬ್ರು ಬರಲೇಬೇಕು, ಬಾಯ್ಸ್ ಇಲ್ಲ ಯಾರಂದು ಹೇಳಕ್ ಆಗಲ್ಲ ಯಾವ ಟೈಮಲ್ಲಿ ಹೆಂಗಿರುತ್ತೆ ಅಂತ. ಫಾರೆಸ್ಟ್ ಮಧ್ಯಾಹ್ನ ಒಂದು ಶಾರ್ಟ್ ಕಟ್ ಮಾಡ್ಕೊಂಡಿದ್ದಾರೆ, ಜನ ಓಡಾಡ್ತಾ ಇರ್ತಾರೆ. ಬಟ್ ಆದ್ರೂ ಈ ಒಳಗಡೆ ಎಲ್ಲ ಹೋಗಿ ನೋಡ್ಬೇಕು ಅಂತ ಅಂದ್ರೆ ತೋರಿಸ್ತಾರೆ. ಇನ್ನು ಒಳಗಡೆ ಎಲ್ಲ ಹೋಗ್ಬೋದು ಮಧ್ಯದಲ್ಲೆಲ್ಲ, ಬಟ್ ಸೇಫ್ಟಿ ಅಷ್ಟೊಂದಿಲ್ಲ. ರಾಬ್ರಿ ಏನಾಗ್ಬೋದು ಹೇಳಕ್ಕಾಗಲ್ಲ. ಹೌದು. ಆಮೇಲೆ ಟೈಮಿಂಗ್ಸ್ ಮೇಂಟೈನ್ ಬರೋದಾದ್ರೆ ಅರ್ಲಿ ಮಾರ್ನಿಂಗು ಅಥವಾ ಈವ್ನಿಂಗ್ ಬೆಸ್ಟ್ ಆಪ್ಷನ್. ಗೋ-ಟು ಆಪ್ಷನ್ ಯಾವ್ದಂದ್ರೆ ಈವ್ನಿಂಗ್ ಬರ್ಬೋದು. ಈ ವ್ಯೂ ನಾನು ಹೋಗ್ತಾ ಇದ್ದೆ, ಚೆನ್ನಾಗಿರುತ್ತೆ ಹಿಡ್ಕೊಂಡು. ಚೆನ್ನಾಗೇನೋ ಇರುತ್ತೆ. ಹಾಗೆ ನಿಮ್ಗೆ ಜನಗಳು ಇಲ್ದೇ ಇರೋ ಜಾಗ ಬೇಕು ಅಂತಂದ್ರೆ ಈ ಜಾಗಕ್ಕೆ ಬರ್ಬೋದು. ಬಟ್ ಅಂತರ ವ್ಯೂ ಪಾಯಿಂಟ್ಸ್ ಅಥವಾ ಆ ಥರದ್ದೇನಿಲ್ಲ. ನೇಚರ್ ಇದೆ, ಗಾಳಿ ನೆರಳು ಎಲ್ಲ ಸಿಗುತ್ತೆ. ಅಂದ್ರೆ ಈ ಒಂದು ಫಾರೆಸ್ಟ್ ನೋಡೋದಕ್ಕಾದ್ರೂ ಬರ್ಬೇಕು. ಇದು ಈ ಕನಕನ ಕಿಂಡಿಯಿಂದ ಬಟ್ ಗಾಡಿ ಬರುತ್ತೆ ಆ ಕಡೆ ಎಲ್ಲ ರೂಟ್ ಇದೆ. ರೋಡ್ ಯಾವ್ದಾದಲ್ಲಿ ಅದು ಊರಿಂದಲೇ ಬರ್ಬೇಕಂತೆ. ನಾನು ಹೋಗ್ತೀನಿ ಬಿಡು ಫಸ್ಟ್. ಅಲ್ಲ ಗುರು, ನಿನ್ನ ಕಟ್ಕೊಂಡು ಬೇಲಿ ಎಲ್ಲ ಆರಿಸ್ತಿದ್ಯಲ್ಲ. ಫಾರೆಸ್ಟ್ ಒಂದೇ ನೋಡಬಹುದು ಅಂತ ಹೇಳ್ತಿಲ್ಲ. ಇಲ್ಲಿ ಮಾವಿನ ತೋಪ ಸಹ ಇದೆ, ನೀಲಗಿರಿ ಫಾರೆಸ್ಟ್ ಇದೆ, ಬ್ಯಾಂಬೂ ಫಾರೆಸ್ಟ್ ಇದೆ, ಎಲ್ಲ ಫಾರೆಸ್ಟ್ ಇದೆ. ಮನೆಗೆ ಬಂದ್ಬಿಟ್ವಿ, ಬಿಸಿಲು ಜಾಸ್ತಿ ಆಯಿತು, ಆಚೆನೇ ತಿಂಡಿ ಮಾಡೋಣ ಅಂದ್ಕೊಂಡ್ವಿ. ಈ ವ್ಲಾಗ್ ಹೆಂಗೆ ಅನ್ನಿಸ್ತು, ಪ್ಲೇಸ್ ಜಾಗದ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ವ್ಲಾಗ್ಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.